ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರ ಚುನಾವಣೆಗಳಲ್ಲಿ ಮೊದಲನೇ ಹಂತದ ಮತದಾನಗಳು ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಯಾರಲ್ಲಿ ಅಂದರೆ ಈ ರಾಜಕೀಯ ಪಕ್ಷಗಳಿದಾವಲ್ಲ, ಅವುಗಳ ನಡವಳಿಕೆ ಮತ್ತು ಚುನಾವಣೆಯನ್ನ, ಅದರಲ್ಲೂ ವಿಶೇಷವಾಗಿ ಎರಡನೇ ಮತ್ತು ಅಂತಿಮ ಹಂತದ ಮತದಾನ ಇದೆಯಲ್ಲ, ನಾಡಿದ್ದು ನವೆಂಬರ್ 11ನೇ ತಾರೀಕು, ಅದನ್ನ ಅಪ್ರೋಚ್ ಮಾಡುವ ರೀತಿಯಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗಿದ್ದಾವೆ. ಅದರಲ್ಲೂ ಎನ್ ಡಿ ಎದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿದೆ. ಎನ್ ಡಿ ಎದಲ್ಲಿ ಬಿಜೆಪಿ ಒಂದು ಷಡ್ಯಂತ್ರವನ್ನ ರೂಪಿಸಿಕೊಂಡು ಚುನಾವಣೆಗೆ ಹೋಗಿತ್ತು. ಅದೇನು ಅಂದ್ರೆ, ಹೇಗಾದರೂ ಮಾಡಿ JDU-ವನ್ನ ತುಳಿದು ಬಿಸಾಕ್ಬಿಡ್ಬೇಕು ಈ ಬಾರಿ. ಅದನ್ನ ಮತ್ತೆ ಯಾವತ್ತು ಎದೋಳೋದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಜಾಗವನ್ನ ಬಿಜೆಪಿ ತುಂಬಿ ಬಿಡಬೇಕು ಬಿಹಾರದಲ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ, ಮೇನ್ ಅಮಿತ್ ಶಾ ಒಂದು ಪ್ಲಾನ್ ಹಾಕ್ಕೊಂಡ್ರು. ಏನು? ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರನ್ನ ಘೋಷಣೆ ಮಾಡೋದಿಲ್ಲ, ಅವರ ಹೆಸರನ್ನ ಘೋಷಣೆ ಮಾಡೋದಿಲ್ಲ. ರಾಷ್ಟ್ರ ಮಟ್ಟದ ಟಿವಿ ಚಾನೆಲ್ ಡಿಬೇಟ್ ನಲ್ಲೇ ಕೇಳಿದಾಗ್ಲೂ ಸಹ ಮುಖ್ಯಮಂತ್ರಿಯ ಫೇಸ್ ಯಾರು, ಯಾರು ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೇಳಿದಾಗ ಅಮಿತ್ ಶಾ ಹೇಳಿದ್ದು, ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡೋದು ನಾನಲ್ಲ, ನೀವಲ್ಲ, ಜನ ಮೊದಲು MLA-ಗಳನ್ನ ಆಯ್ಕೆ ಮಾಡ್ತಾರೆ. MLA-ಗಳು ಗೆದ್ದ ನಂತರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ ಅಂತ ಪ್ರಜಾಪ್ರಭುತ್ವದ ಬಗ್ಗೆ, ಡೆಮೋಕ್ರಸಿಯ ಬಗ್ಗೆ, ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಸಾಚಾ ತರ ಮಾತಾಡಿದ್ರು ಅಮಿತ್ ಶಾ. ಅದೇ ರೀತಿ 2020ರಲ್ಲಿ ಯಾಕೆ ಮಾತಾಡಲಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಆಗ ನಿತೀಶ್ ಕುಮಾರೇ ಮುಖ್ಯಮಂತ್ರಿ, ಅವ್ರಿಗೆ ಎಷ್ಟೇ ಕಡಿಮೆ ಸೀಟ್ ಬಂದ್ರು ಅವರೇ ಮುಖ್ಯಮಂತ್ರಿ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಮತ್ತೆ 2024ರ ಚುನಾವಣೆ ಆಗಲಿ, 2019ರ ಚುನಾವಣೆ ಆಗಲಿ, ಯಾಕೆ ಮೋದಿಯನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರು? ಆಗ್ಲೂ ಹೇಳ್ಬೋದಿತ್ತಲ್ಲ, MP-ಗಳೆಲ್ಲ ಗೆದ್ದ ಮೇಲೆ ಕೂತ್ಕೊಂಡು ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆ ನಾಯಕ ಪ್ರಧಾನಿ ಆಗ್ತಾರೆ ಅಂತ. ಈ ಡೋಂಗಿ ನಾಟಕವನ್ನ ಅಮಿತ್ ಶಾ ಚೆನ್ನಾಗಿ ಹಾಡಿದ್ರು. ಅವ್ರಿಗೆ ಹಿಂದ್ಗಡೆ ಒಂದು ಪ್ಲಾನ್ ಇತ್ತು. ಏನು? ಮಹಾರಾಷ್ಟ್ರ ಮಾದರಿಯ ಪ್ಲಾನ್. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮಾಡಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲೇ ಚುನಾವಣೆ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಿಲ್ಲ. ಚುನಾವಣೆ ಮುಗಿದು ಗೆದ್ದ ನಂತರ ಸೈಡ್ಗೆ ತಳ್ಳಿದ್ರು ಏಕನಾಥ್ ಶಿಂದೆಗೆ ಬೇರೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ, ಸುಮ್ಮನಿರ್ಬೇಕಾಯ್ತು. ಈಗ ಮುಖ್ಯಮಂತ್ರಿಯಾಗಿದ್ದಂತಹ ಏಕನಾಥ್ ಶಿಂದೆ ಈಗ ಉಪಮುಖ್ಯಮಂತ್ರಿಯಲ್ಲಿ, ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ. ಅದೇ ರೀತಿ ಬಿಹಾರದಲ್ಲೂ ಮಾಡಬೇಕು. LJP-ಯನ್ನು ಬಳಸ್ಕೊಂಡು JDU-ವನ್ನು ಮುಗಿಸ್ಬಿಡ್ಬೇಕು. JDU-ಗೆ ತುಂಬಾ ಕಡಿಮೆ ಸೀಟುಗಳು ಬರಬೇಕು. ಆ ನಂತರ ನಿತೀಶ್ ಕುಮಾರನ್ನ ಪಕ್ಕಕ್ಕೆ ಸರಿಸಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ತರಬೇಕು. ಇದಿಷ್ಟು ಲೆಕ್ಕಾಚಾರಗಳನ್ನು ಚೆನ್ನಾಗಿ ಹಾಕೊಂಡಿದ್ರು. ಆದರೆ ಅದು ಉಲ್ಟಾ ಫೈರ್ ಆಗೋಯ್ತು, ದೊಡ್ಡ ಮಟ್ಟದಲ್ಲಿ ಉಲ್ಟಾ ಫೈರ್ ಆಗೋಯ್ತು. ಫಸ್ಟ್ ಫೇಸ್ ಎಲೆಕ್ಷನ್ ನಂತರ ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿಗಳನ್ನೇ ಆಧರಿಸಿ ಬಿಜೆಪಿ ನಡುಗಿ ಹೋಯ್ತು. ಯಾಕೆಂದ್ರೆ ಬಿಜೆಪಿ ಬಹಳ ದೊಡ್ಡ ಹಿನ್ನಡೆಗೆ ಮುಂದಾಗಬೇಕಾಗಿದೆ. ಅಲ್ಲಿ ಮೊದಲನೇ ಹಂತದಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಯಾಕೆಂದ್ರೆ ನಿತೀಶ್ ಕುಮಾರ್ ಪರ ಜನ ಇದ್ದಾರೆ ಹೊರತು ಬಿಜೆಪಿ ಪರ ಜನ ಇಲ್ಲ. ನಿತೀಶ್ ಕುಮಾರ್ ಮುಖ ನೋಡಿ ಬಿಜೆಪಿಗೆ ವೋಟ್ ಹಾಕ್ತಿರೋದು ಅಂತ ಗೊತ್ತಾಗಿದೆ. ನಿತೀಶ್ ಕುಮಾರ್ ಅವರ ಕುರ್ಮಿ ಸಮುದಾಯ ಇರಬಹುದು, ಒಟ್ಟಾರೆಯಾಗಿ ನಿತೀಶ್ ಕುಮಾರ್ ಆಡಳಿತವನ್ನು ಮೆಚ್ಚಿಕೊಂಡಿರುವಂತಹ ಬಿಹಾರದ ಮತದಾರರು ಎಷ್ಟು ಜನ ಇದ್ದಾರೋ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಅವರು ನಿತೀಶ್ ಕಾರಣಕ್ಕೆ ಬಿಜೆಪಿಗೆ ವೋಟ್ ಹಾಕ್ತಿದ್ರೆ ಹೊರತು ಬಿಜೆಪಿಗೆ ಅಂತ ಬಿಜೆಪಿ ವೋಟ್ ಹಾಕಿರ್ಲಿಲ್ಲ. ಅದು ಅಲ್ಲಿ ಗೊತ್ತಾಗುತ್ತೆ. ಅದು ಗೊತ್ತಾದ ತಕ್ಷಣನೇ ಈಗ ಕರೆಕ್ಟಿವ್ ಮೆಷರ್ಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಬಿಜೆಪಿ. ಯಾವ ಮಟ್ಟಕ್ಕೆ ಅಂದ್ರೆ, ಬಿಜೆಪಿಯ ಕಚೇರಿಯಲ್ಲಿ ನಿತೀಶ್ ಕುಮಾರ್ ಫೋಟೋ ಹಾಕೊಂಡು ನಿಂತಿದ್ದಾರೆ. ಬಿಜೆಪಿಯ ಕಚೇರಿಗಳಲ್ಲಿ, ಎಲ್ಲ ಕಚೇರಿಗಳು ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಆಗಲಿರುವಂತಹ ಎಲ್ಲ ಭಾಗಗಳಲ್ಲೂ ಸಹ ಬಿಜೆಪಿ ಕಚೇರಿ ಎಲ್ಲೆಲ್ಲಿದೆಯೋ ಅಲ್ಲಿ ಬಿಜೆಪಿಯ ಕಚೇರಿ ಹೊರಗಡೆ ಒಳಗಡೆ ಎರಡೂ ಕಡೆ, ಹೊರಗಡೆಗೂ ಸಹ ನಿತೀಶ್ ಫೋಟೋ ಹಾಕಿದ್ದಾರೆ. ಪೋಸ್ಟ್ಗಳು ಹೊಸದಾಗಿ ನಿನ್ನೆ ರಾತ್ರಿಯಿಂದ ಅಲ್ಲಿ ಹಾಕ್ತಾ ಇದ್ದಾರೆ. ಇದಕ್ಕೂ ಮೊದಲು ಕೇವಲ ಮೋದಿ ಫೋಟೋ ಇತ್ತು. ಈಗ ಕೇವಲ ನಿತೀಶ್ ಕುಮಾರ್, ಕೆಲವು ಕಡೆ ಮಾತ್ರ ನಿತೀಶ್ ಮತ್ತು ಮೋದಿ, ಬರೀ ಮೋದಿ ಫೋಟೋ ಇರುವಂತಹ ಪೋಸ್ಟ್ಗಳೇ ಇಲ್ಲ ಈಗ ಬಿಜೆಪಿಯ ಬಿಹಾರದ ಆಫೀಸುಗಳಲ್ಲಿ. ಆ ಮಟ್ಟಕ್ಕೆ ಈಗ ಹೋಗಿದೆ. ಸೊ ಏನಾಯ್ತು ಚುನಾವಣೆ ಮೊದಲನೇ ಹಂತದಲ್ಲಿ ಅಂದ್ರೆ, ಪ್ರತಿಯೊಬ್ಬರು ಸಹ ನಿತೀಶ್ ಕಡೆಗೆ ಒಂದು ರೀತಿಯಾದಂತಹ ಸಹಾನುಭೂತಿ ಕಡೆಗೆ ಹೋದ್ರು.
ಏನೋ ಒಂದು ರೀತಿ ಪಾಪ ಮೋಸ ಆಗ್ತಿದೆ ನಿತೀಶ್ ಕುಮಾರ್ಗೆ, ಬಿಜೆಪಿ ದ್ರೋಹ ಬಗೀತಾ ಇದೆ, ನಿತೀಶ್ ಕುಮಾರನ್ನ ಮುಗಿಸೋದಕ್ಕೆ ಬಿಜೆಪಿ ಸ್ಕೆಚ್ ಹಾಕೊಂಡಿದೆ, LJPನ ಬಳಸ್ಕೊಳ್ತಿದೆ ಅನ್ನುವಂತಹ ಭಾವನೆ ಇಡೀ ರಾಜ್ಯದಲ್ಲಿ ಓಡಾಡೋದಕ್ಕೆ ಶುರುವಾಯಿತು. ಅದರ ಜೊತೆಗೆ ನಿತೀಶ್ ಕುಮಾರ್ಗೂ ಸಹ ಅದು ಅರ್ಥ ಆಯಿತು. ನಿತೀಶ್ ಕುಮಾರ್ಗೆ ಸಹ ಅದು ಅರ್ಥ ಆದ ತಕ್ಷಣನೇ ನಿತೀಶ್ ಕುಮಾರ್ ಮೋದಿಯವರ ಜೊತೆ ವೇದಿಕೆ ಹಂಚಿಕೊಳ್ಳೋದಕ್ಕೂ ಸಹ ರೆಡಿ ಇರಲಿಲ್ಲ. ಮೋದಿಯವರ ಜೊತೆ ವೇದಿಕೆಗೆ ಬರಲಿಲ್ಲ, ಚುನಾವಣಾ ಪ್ರಚಾರಗಳಲ್ಲಿ ಬರಲೇ ಇಲ್ಲ. ರೋಡ್ ಶೋ ಇತ್ತು ಪಟ್ನಾದಲ್ಲಿ, ಅದಕ್ಕೆ ಬರ್ತೀನಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಕೈ ಎತ್ತಿದ್ರು, ಬರಲಿಲ್ಲ. ನಿತೀಶ್ ಕುಮಾರ್ ಅಲರ್ಟ್ ಆಗೋದ್ರು. ಬಿಜೆಪಿ ಪರ ನಿಂತಿದ್ದಂತಹ JDUನ ಇಬ್ಬರು ಮುಖ್ಯ ನಾಯಕರು, ಲಲ್ಲನ್ ಸಿಂಗ್ ಆಗ್ಬೋದು, ಸಂಜಯ್ ಝಾ ಆಗ್ಬೋದು, ಅವರಿಬ್ಬರನ್ನೂ ಸಹ ನಿತೀಶ್ ಕುಮಾರ್ ದೂರ ಇಟ್ರು. ಅವರದೇ ಪಕ್ಷದವರು, ದೊಡ್ಡ ನಾಯಕರು. ಲಲ್ಲನ್ ಸಿಂಗ್ ಅಂತೂ ಕೇಂದ್ರದಲ್ಲಿ ಮಂತ್ರಿ, ಆದರೂ ಸಹ ಅವರಿಬ್ಬರನ್ನ ದೂರ ಇಟ್ಟೇ ಮೀಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ನಿತೀಶ್ ಕುಮಾರ್. ಅದೊಂದು ಸಂದೇಶವನ್ನ ಅಮಿತ್ ಶಾ ಕಳಿಸಿದ್ರು. ನೀವು ಮಾಡ್ತಿರುವ ಷಡ್ಯಂತ್ರ ನನಗೆ ಅರ್ಥ ಆಗೋಯ್ತು, ನಾನು ಬದುಕಿರುವವರೆಗೆ ಈ ಷಡ್ಯಂತ್ರಗಳಿಗೆ ನಾನು ಬಲಿಯಾಗಲ್ಲ, ಆಗಲ್ಲ, ನೋಡಿ ಏನ್ ಮಾಡ್ತೀನಿ ಅಂತ ಹೇಳಿ ಮ್ಯಾನಿಫೆಸ್ಟೋ ಓಪನಿಂಗ್ ಇತ್ತಲ್ಲ, ಮ್ಯಾನಿಫೆಸ್ಟೋನ ಬಿಡುಗಡೆ ಮಾಡುವಂತಹದ್ದು, ಆ ಕಾರ್ಯಕ್ರಮಕ್ಕೆ ನಿತೀಶ್ ಕುಮಾರ್ ಹೋಗಿ ಕೇವಲ 56 ಸೆಕೆಂಡ್ ಅಷ್ಟೇ ಆ ಕಾರ್ಯಕ್ರಮದಲ್ಲಿ ಇದ್ದಿದ್ದು ನಿತೀಶ್ ಕುಮಾರ್. ತಮ್ಮ ನೇತೃತ್ವದಲ್ಲಿ ಚುನಾವಣೆ ಅಂತ ಇದ್ರೂ ಸಹ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಬಿಡುಗಡೆ ದಿನ ಕೇವಲ 56 ಸೆಕೆಂಡ್, ಲೆಸ್ ದೆನ್ ಎ ಮಿನಿಟ್, ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೇವಲ ಮ್ಯಾನಿಫೆಸ್ಟೋ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಹೊರಟೇ ಬಿಟ್ರು. ಆ ನಂತರ ಅವರದೇ ಆದಂತಹ ಪೋಸ್ಟ್ಗಳನ್ನು ಬಿಟ್ರು. ಅಲ್ಲಿ NDA ಹೆಸರಿಲ್ಲ, ಬೇರೆ ಯಾವ ಹೆಸರು ಇಲ್ಲ, ಕೇವಲ ಮತ್ತು ಕೇವಲ ನಿತೀಶ್ ಕುಮಾರ್ ಹೆಸರು, JDU ಪಕ್ಷ, ನಿತೀಶ್ಗೆ ಮತ ಹಾಕಿ, JDUಗೆ ಮತ ಹಾಕಿ, ಇಷ್ಟೇ ಬಂದಿತ್ತು. ಆ ನಂತರ ನಿತೀಶ್ ಕುಮಾರದ್ದು ಸೋಲೋ ವಿಡಿಯೋ ಬಂತು, ಒಬ್ಬರೇ ಒಂದು ವಿಡಿಯೋ ಹಾಕಿದ್ರು, ಮನವಿ ಮಾಡಿಕೊಂಡ್ರು. ಅಲ್ಲಿಯೂ ಸಹ NDA ಅನ್ನುವಂತಹ ಪದ ಬಳಸಲಿಲ್ಲ, ಕೇವಲ ನನಗೆ ಮತ ಹಾಕಿ, JDUಗೆ ಮತ ಹಾಕಿ ಅಂತಂದ್ರು. ಆ ನಂತರ ಬಂದ ಸುದ್ದಿಗಳು, ಮೊದಲನೇ ಹಂತದ ಚುನಾವಣೆಯಲ್ಲಿ JDU ನಾಯಕರು, JDU ಏನು ಕಾರ್ಯಕರ್ತರಿದ್ದಾರೆ, ಅವರೆಲ್ಲರಿಗೂ ಹೋದಂತಹ ಸಂದೇಶ ಏನು ಅಂದ್ರೆ, ಎಲ್ಲೆಲ್ಲಿ ಬಿಜೆಪಿ ವರ್ಸಸ್ RJD ಇದೆಯೋ ಅಲ್ಲೆಲ್ಲ ನೀವು RJDಗೆ ಮತ ಹಾಕಿ, ಬಿಜೆಪಿಗೆ ಮತ ಹಾಕಬೇಡಿ ಅಂತ ಒಂದು ಸಂದೇಶವನ್ನ ಒಳಗೊಳಗೆ ಕಳಿಸಿರೋ ಹಾಗೆ ತಿಳಿದು ಬಂತು. ಸೊ ಇದೆಲ್ಲದರಿಂದ ಮೊದಲನೇ ಹಂತದಲ್ಲಿ ಬಿಜೆಪಿ ನೆಲ ಕಚ್ಚಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಮೊದಲನೇ ಹಂತದಲ್ಲಿ ಬಿಜೆಪಿ ನೆಲ ಕಚ್ಚಿದೆ. ಅದರಿಂದ ರಿಕವರ್ ಆಗಬೇಕು ಅಂದ್ರೆ ಎರಡನೇ ಹಂತದಲ್ಲಿ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು. ಅದರ ಜೊತೆಗೆ ಏನು ನಿತೀಶ್ ಕುಮಾರನ್ನ ಕಟ್ ಮಾಡಬೇಕು, ಸೈಡ್ಗೆ ತಳ್ಳಿಬಿಡಬೇಕು, ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬಾರದು ಅನ್ನುವಂತಹ ಸ್ಕೆಚ್ ಇತ್ತು, ಸ್ಕೀಮ್ ಇತ್ತು. ಅದರಿಂದ ಹಿಂದೆ ಸರಿಬೇಕಾಯ್ತು. ನಿನ್ನೆ ರಾಜನಾಥ್ ಸಿಂಗ್, ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿಯ ಹಿರಿಯ ನಾಯಕ, ಅವರು ಈಗ ಕೊನೆ ಕ್ಷಣದಲ್ಲಿ ಎರಡನೇ ಹಂತದ ಮತದಾನದ ಏನು ಇವತ್ತು ಕೊನೆ ಆಕ್ಚುಲಿ ಪ್ರಚಾರ, ಬಹಿರಂಗ ಪ್ರಚಾರ, ನಿನ್ನೆ ಹೇಳಿದ್ದಾರೆ ನಾವು ಗೆದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಂತ. ಆದರೆ ಈ ಮಾತನ್ನ ನರೇಂದ್ರ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ಇಲ್ಲಿಯವರೆಗೂ ಹೇಳಲಿಲ್ಲ. ಅವರು ಆ ಈಗೋವನ್ನ ಹಾಗೆ ಮೇಂಟೈನ್ ಮಾಡ್ಕೊಳ್ತಿದ್ದಾರೆ. ಬಟ್ ರಾಜನಾಥ್ ಸಿಂಗ್ ಬಾಯಲ್ಲಿ ಹೇಳಿಸಿದ್ದಾರೆ, ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮುಂದುವರಿತಾರೆ ಅಂತ. ಬಟ್ ಅದು ಸಂದೇಶ ತಲುಪ್ತಾ ಇಲ್ಲ. ನರೇಂದ್ರ ಮೋದಿ ಹೇಳಿದ್ರೆ ತಲುಪಿರೋದು, ಅಮಿತ್ ಶಾ ಹೇಳಿದ್ರೆ ತಲುಪಿರೋದು. ಆದ್ರೆ ಅವರಿಬ್ಬರು ಸಹ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಮಾತೆತ್ತಿದ್ರೆ NDA ಅಂತಲೇ ಹೇಳ್ತಿರೋದು ಹೊರತು ನಿತೀಶ್ ಕುಮಾರ್ ಮಾತೇ ಇಲ್ಲ, ಹೆಸರೇ ಇಲ್ಲ. ಮತ್ತೆ NDTVಗೆ ಒಂದು ಸಂದರ್ಶನ ಕೊಡಬೇಕಾದ್ರೆ ನರೇಂದ್ರ ಮೋದಿ ಬಿಜೆಪಿ ಈ ಚುನಾವಣೆ ಗೆಲ್ಲುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಲೇ ಹೇಳಿದ್ರು ಹೊರತು NDA ಅಂತಲೂ ಸಹ ಹೇಳಲಿಲ್ಲ. ಆದರೆ ಈಗ ನಾನು ಹೇಳ್ದಂಗೆ ಮೊದಲನೇ ಹಂತದಲ್ಲಿ ಏನು ಸಾಕಷ್ಟು ನಷ್ಟ ಆಗಿದೆ ಅನ್ನೋದು ಖಾತ್ರಿ ಆದ ತಕ್ಷಣ, ಅದು ಅವರದೇ ಗುಪ್ತಚರ ಇಲಾಖೆ ಕೊಟ್ಟಿರುವ ವರದಿಗಳ ಆಧಾರದ ಮೇಲೆ, ಈಗ ನಿತೀಶ್ ಕುಮಾರ್ ಇಲ್ಲದೆ ನಮಗೆ ಬಾಳಿಲ್ಲ, ಬದುಕಿಲ್ಲ ಅಂತಾಗಿ ನಿತೀಶ್ ಕುಮಾರ್ಗೆ ಶರಣಾಗಿದ್ದಾರೆ. ರಾಜನಾಥ್ ಸಿಂಗ್ ಕೈಯಲ್ಲಿ ಹೇಳಿಸಿದ್ದಾರೆ, ಅವರೇ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ. ಪ್ಲಸ್ ಬಿಜೆಪಿಯ ಕಚೇರಿಗಳಲ್ಲಿ, ಬಿಹಾರದಲ್ಲಿರುವಂತಹ ಎಲ್ಲ ಬಿಜೆಪಿ ಕಚೇರಿಗಳು, ಅದರಲ್ಲೂ ವಿಶೇಷವಾಗಿ ಎರಡನೇ ಹಂತದ ಮತದಾನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬಿಜೆಪಿ ಕಚೇರಿಗಳ ಮುಂದೆ ಮತ್ತು ಒಳಗಡೆ ನಿತೀಶ್ ಕುಮಾರ್ ಫೋಟೋಗಳನ್ನ ದೊಡ್ಡದಾಗಿ ಹಾಕೊಂಡಿದ್ದಾರೆ. ಆ ಮೂಲಕ
ಬಿಜೆಪಿ ಸಂಪೂರ್ಣವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂಪೂರ್ಣವಾಗಿ ನಿತೀಶ್ ಕುಮಾರ್ಗೆ ಶರಣಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಮೊದಲನೇ ಹಂತದಲ್ಲಿ ಬಿದ್ದಿರೋ ಪೆಟ್ಟು ಒಟ್ಟಾರೆ ರಿಸಲ್ಟ್ ಮೇಲೆ, ಒಟ್ಟಾರೆ ಫಲಿತಾಂಶಗಳ ಮೇಲೆ ಯಾವ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ ಅದನ್ನಂತೂ ನಾವು ನವೆಂಬರ್ 14ಕ್ಕೆ ತಿಳಿದುಕೊಳ್ಳಬಹುದು. ನವೆಂಬರ್ 14ಕ್ಕೆ ಫಲಿತಾಂಶಗಳಿರ್ತವೆ. ಮೊದಲಿಂದಲೂ ನಾನು ಹೇಳ್ತಾ ಇರೋದು, ಫಲಿತಾಂಶಗಳು ಅದಕ್ಕೊಂದು ಚುಕ್ಕೆ ಚಿಹ್ನೆ ಹಾಕೊಳ್ಳಿ. ಫಲಿತಾಂಶಗಳು ಜನರ ಅಭಿಪ್ರಾಯನೇ ಆಗಿರುತ್ತೆ, ಜನರ ಆದೇಶನೇ ಆಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳು ಇತ್ತೀಚೆಗೆ ಮತಗಳ್ಳತನದ ವಿಚಾರವಾಗಿ ಬರ್ತಿರೋದ್ರಿಂದ ಅದನ್ನ ಒಂದು ಸ್ಟಾರ್ ಮಾರ್ಕ್ ಹಾಕೊಂಡು ಫಲಿತಾಂಶಗಳು ನವೆಂಬರ್ 14ಕ್ಕೆ ಅಂತ ತಗೋಬೇಕು ನೀವು, ಅದಂತೂ ಖಂಡಿತ. ಸೊ ನೋಡೋಣ ನವೆಂಬರ್ 14ಕ್ಕೆ ಏನಾಗುತ್ತೆ ಅಂತ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.